ಇನ್ನು ಈ ಪಟ್ಟದಾಟದ ನಡುವೆ ಡಿಕೆ ಸುರೇಶ್ ಮಾರ್ಮಿಕ ಪೋಸ್ಟ್ ಬಹಳ ಸಂಚಲನಕ್ಕೆ ಕಾರಣ ಆಗಿದೆ. ಗುರಿಯನ್ನ ಬೇಗ ತಲುಪಬೇಕು ಅನ್ನೋರು ದಾರಿಯಲ್ಲಿ ವಿಶ್ರಮಿಸ್ತಾ ಕುಳಿತುಕೊಳ್ಳಬಾರದು ಹೀಗಂತ ಪೋಸ್ಟ್ ಮಾಡಿದ್ದಾರೆ ಡಿಕೆ ಸುರೇಶ್. ಪಾಟೀಲ ಪುಟ್ಟಪ್ಪನವರ ಹೇಳಿಕೆಯನ್ನ ಪೋಸ್ಟ್ ಮಾಡಿದ್ದಾರೆ ಡಿಕೆ ಸುರೇಶ್. ನೋಡಿ, ಒಂದ್ ಕಡೆ ಈ ಸಂದರ್ಭ ಪಟ್ಟದ ಫೈಟ್ ಜೋರಾಗಿ ನಡೀತಾ ಇದೆ. ಒಬ್ಬೊಬ್ಬರ ಹೇಳಿಕೆಗಳು ಬಹಳ ಚರ್ಚೆಗೆ ಕಾರಣವಾಗ್ತಾ ಇದೆ. ಇದರ ಮಧ್ಯದಲ್ಲಿ ಡಿಕೆ ಸುರೇಶ್ ಅವರು ಒಂದು ಪೋಸ್ಟ್ ಮಾಡಿದ್ದಾರೆ, ಗಮನಿಸ್ತಾ ಇದ್ದೀರಿ. ಗುರಿಯನ್ನ ಬೇಗ ತಲುಪಬೇಕು ಅನ್ನುವವರು ದಾರಿಯಲ್ಲಿ ವಿಶ್ರಮಿಸ್ತಾ ಕುಳಿತುಕೊಳ್ಳಬಾರದು. ಒಂದು ಮಾರ್ಮಿಕ ಪೋಸ್ಟ್ ಅನ್ನ ಹಾಕಿದ್ದಾರೆ. ಹೀಗಾಗಿ ಈ ಒಂದು ಪೋಸ್ಟ್ ಕುರಿತಂತೆಯೇ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಯಾಕಾಗಿ ಈ ರೀತಿಯ ಪೋಸ್ಟ್ ಹಾಕಿದ್ರು ಡಿಕೆ ಸುರೇಶ್ ಅವರು? ಯಾರಿಗೆ ಈ ಮಾತನ್ನ ಹೇಳ್ತಾ ಇದ್ದಾರೆ? ಹೀಗೆ ಒಂದಷ್ಟು ಕುತೂಹಲ ಹೆಚ್ಚಾಗ್ತಾ ಇದೆ. ಇನ್ನು ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಜೋರಾಗ್ತಾ ಇದೆ. ಹೈಕಮಾಂಡ್ ಇದನ್ನ ಸರಿಪಡಿಸುವಂತಹ ಕೆಲಸವನ್ನ ಮಾಡಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಆಂತರಿಕ ಗೊಂದಲ ಪಕ್ಷದ ಮೇಲೆ ಪರಿಣಾಮ ಬೀರುತ್ತೆ, ಮುಂಬರುವ ಚುನಾವಣೆಗಳಲ್ಲಿ ಪಕ್ಷದ ಮೇಲೆ ಇದು ಪರಿಣಾಮ ಬೀರುತ್ತೆ ಅಂತ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಹೇಳ್ತು ಅಂತ ಹೇಳಲ್ಲ, ಸಮಯ ಬಂದಾಗ ಹೇಳ್ತು ಅಂತ ನಮ್ಮ ಅಧ್ಯಕ್ಷ ಹೇಳಿದಾರಲ್ಲ, ನಿಮ್ಮ ಪಾಡಿ ನೀವು ಬಗೆಹರಿಸಿಕೊಳ್ಳಿ, ಆಗಿಲ್ಲ ಅಂದ್ರೆ ಅಂತಿಮವಾಗಿ ಹೈಕಮಾಂಡು ಪ್ರವೇಶ ಮಾಡ್ತೆ ಅಂತ ಹೇಳಿದಾರಲ್ಲ, ಅದನ್ನು ಹೇಳಿದಾರೆ, ಎರಡು ಹೇಳಿದಾರೆ. ಇಬ್ಬರಿಗಾರಲ್ಲ, ಮತ್ತೆ ಇಬ್ಬರೇ ಅದಾರ ಕ್ಯಾಪ್ಟನ್ಗಳು, ಏನಾದ್ರು ಇಬ್ಬರೇ ಅದಾರ. ಕ್ಯಾಪ್ಟನ್ ಒಬ್ರು ವೈಸ್ ಕ್ಯಾಪ್ಟನ್ ಇಬ್ಬರೇ ಅದಾರ. ಅವರೇ ಬಗ್ಗೆ ಮತ್ತೆ ಯಾರು ಬಗೆಹರಿಸ್ಬೇಕು? ಮೂರನೇ ದಾರ ಇಲ್ಲೇ ಅಲ್ಲಿ ಇಲ್ಲಿಕ್ಕೆ ಒಂದು ಹಂತಾಗಿ ಹೇಳಬೇಕಾಯ್ತಲ್ಲ, ಅದು ಒಂದು ಹಂತಾಗಿ ಹೇಳಿದ್ದಾರೆ. ಇಲ್ಲಾಂದ್ರೆ ಅವ್ರು ಅಂತಿಮವಾಗಿ ಇದ್ದೇ ಇದಾರಲ್ಲ, ಹೈಕಮಾಂಡ್ ಇದ್ದೇ ಇದ್ದಾರೆ. ಇದು ಹೈಕಮಾಂಡ್ ಮಟ್ಟದಲ್ಲಿ ಗೊಂದಲ ಅಲ್ಲ, ರಾಜ್ಯದಲ್ಲಿ ಸೃಷ್ಟಿಯಾಗಿರೋದು, ನೀವೇ ಬಗೆಹರಿಸಿಕೊಳ್ಳಿ ಅಂತ ಒಂದು ಮಾತಾಡ್ತಾರೆ. ನಿಜ ಹೇಳ್ತಾರೆ. ಇಲ್ಲ, ರಾಹುಲ್ ಗಾಂಧಿ ಅವರು ಅದನ್ನ ಹೇಳಿದ್ವಿ, ಮಾವುಟ್ ಬಗೆಹರಿಸಬೇಕು ಅಂತಾರೆ. ಅಂತಿಮವಾಗಿ ಬಂದೇ ಬರ್ತಾರೆ, ಹೈಕಮಾಂಡನೇ ಅದು ಜವಾಬ್ದಾರಿ ಆಗ್ತಾರೆ, ಬಂದೇ ಬರ್ತಾರೆ. ಈಗ ಅವ್ರು ಹೇಳಿದ್ದಾರೆ, ನೀವು ನಿಮ್ಮಲ್ಲಿ ಸೃಷ್ಟಿ ಆಗಿದ್ದ ರಾಜ್ಯದಾಗಲ್ಲ, ದಿಲ್ಲಿ ಒಳಗೆ ಏನಾಗಿಲ್ಲ, ಇದು ಇಲ್ಲೇ ಆಗಿದೆ, ಬಗೆಹರಿಸ್ಕೊಳ್ಳೋ ಸಲಹೆ ಕೊಟ್ಟಿದ್ದಾರೆ. ಕೊಡದಿದ್ರೆ ಅಂತಿಮವಾಗಿ ಅವರೇ ಹೇಳಬೇಕು. ಹೇಳ್ತು ಅಂತ ಹೇಳಲ್ಲ, ಸಮಯ ಬಂದಾಗ ಹೇಳ್ತು ಅಂತ ನಮ್ಮ ಅಧ್ಯಕ್ಷ ಹೇಳಿದಾರಲ್ಲ, ನಿಮ್ಮ ಪಾಡಿ ನೀವು ಬಗೆಹರಿಸಿಕೊಳ್ಳಿ.